ಅಮ್ಮ ಸಕ್ಕತ್ತಾಗಿದೆ ಅಮ್ಮ ಸಾಂಬಾರು. ನೀನೇ ವಾಸಿ ಕಣೆ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀಯ. ನಾನು ಇಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದೀನಿ. ನಿಮ್ಮ ಅಪ್ಪ ಒಂದಿನಕ್ಕೂ ನನ್ನ ಅಡುಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಕೇಳು. ನೀನು ಯಾವಾಗಲೂ ಚೆನ್ನಾಗೇ ಮಾಡ್ತೀಯಲ್ವೇ, ಅದನ್ನು ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಹೇಳ್ಬೇಕು ರೀ, ಹೇಳ್ಬೇಕು. ಹಾಗೆ ಹೇಳಿದ್ರೆ ನಮಗೂ ಚೆನ್ನಾಗಿ ಅಡುಗೆ ಮಾಡಕ್ಕೆ ಮನ್ಸು ಬರುತ್ತೆ. ಇಲ್ಲ ಅಂದ್ರೆ ಏನೋ ಒಂದು ಬೇಯಿಸಿ ಹಾಕಿದ್ರೆ ಸಾಕು ಅಂತ ಅನಿಸ್ಬಿಡುತ್ತೆ. ನಮ್ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡೋಳು, ಆದ್ರೂ ನಾನು ಅಡುಗೆ ಮಾಡಿದಾಗ ಅಮ್ಮ ಸಖತ್ತಾಗಿದೆ ಅಂತ ಹೇಳೋಳು. ಆಯ್ತಾಯ್ತು, ಇನ್ಮೇಲಿಂದ ಹೇಳೋಣ ಬಿಡು. ರೀ, ನನ್ಗೆ ಲಕ್ಷ್ಮಿ ನೋಡ್ಬೇಕು ಅನಿಸ್ತಿದೆ. ಯಾಕೆ ಅನ್ನದಲ್ಲಿ ಏನಾದ್ರೂ ಕಲ್ ಸಿಕ್ತಾ? ಅನ್ನದಲ್ಲಿ ಕಲ್ ಸಿಕ್ಕರೆ ತಿಂದ್ಬಿಟ್ಟು ಜೀರ್ಣಿಸ್ಕೋಬೋದು. ಆದ್ರೆ ನೀನು ಲಕ್ಷ್ಮಿ ನೋಡ್ಬೇಕು ಅಂದ್ಯಲ್ಲ. ನನ್ನ ಮಾತಂದ್ರೆ ಯಾವಾಗ್ಲೂ ನಿಮಗೆ ಹಿಂಗೇನೆ. ಯಾಕೆ ನನಗೆ ಮಗಳನ್ನ ನೋಡ್ಬೇಕು ಅನ್ನೋ ಆಸೆ ಭಾವನೆಗಳೇ ಇರಲ್ವಾ? ಇರುತ್ತೆ ಬಿಡು. ನಾನಿನ್ ಕಲ್ಲ, ನನಗೂ ಮಗಳನ್ನು ಅಕ್ರೆ ಇರಲ್ವಾ? ಇಲ್ಲ ಅಂತ ನಾನು ಯಾವಾಗ್ಲೇ ಅಂದೆ. ಅಮ್ಮ ಹಾಗಾದ್ರೆ ನಾವೆಲ್ಲರೂ ಲಕ್ಕಿ ಮನೆಗೆ ಹೋಗ್ಬರೋಣವಾ? ಹ್ಞೂ ಕಣ್ರಿ, ನಾವೆಲ್ಲರೂ ಒಂದಿನ ಅವ್ರ ಮನೆಗೆ ಹೋಗಿ ಬರೋಣವಾ? ಇಲ್ಲಾಂದ್ರೆ ಮಗಳು ಅಳಿಯನ್ನ ಇಲ್ಲಿಗೆ ಕರ್ಸೋಣವಾ? ಸ್ವಲ್ಪ ಅನ್ನಕು. ಇವಳು ಯಾಕೆ ಮಗಳು ನೋಡ್ಬೇಕು ಅಂತ ಹೇಳ್ತಿದ್ದಾಳ? ಯಾವತ್ತೂ ಇಲ್ದಿರೋ ಕಾಳಜಿ ಈಗ ಯಾಕೆ ಬಂತು ಇವಳಿಗೆ? ಏನಾದ್ರೂ ಹೇಳ್ರಿ. ನನಗೂ ಮಗಳನ್ನ ನೋಡ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಬಸ್ ಚಾರ್ಜಿಗೆ ಕಾಸಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಹಾಗಲ್ಲ ಕಣೆ, ಹೊರಗೆ ಕರೆದಾಗ ನಾವು ಹೋಗೋದು ಚೆನ್ನಾಗಿರುತ್ತೆ, ಅಥವಾ ನಾವು ಹೋಗೋದಕ್ಕೆ ಏನಾದರೂ ಬಲವಾದ ಕಾರಣ ಇರಬೇಕು. ಸುಮ್ಮನೆ ಹಾಗೆ ಹೇಗೆ ಹೋಗೋದು? ಅಲ್ಲ ರೀ, ಮಗಳನ್ನ ನೋಡಕ್ ಅವ್ರು ಕರಿಬೇಕು, ನಮಗೆ ಬಲವಾದ ಕಾರಣ ಬೇಕು ಅಂತ ಹೇಳ್ತಿದ್ದೀರಲ್ಲ. ನಮ್ಮ ಮಗಳವಳು, ಅದಕ್ಕಿಂತ ಬೇರೆ ಕಾರಣ ಬೇಕಾ?